ರೀಸೆಂಟ್ಲಿ ಲ್ಯಾಂಡ್ ಸರ್ವೇರ್ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಸೊ ಅದರಲ್ಲಿ ಅರೌಂಡ್ 760 ಪೋಸ್ಟ್ ಅಷ್ಟು ಖಾಲಿ ಇವೆ. ಸೊ ಹಾಗಾಗಿ ಸೊ ಅದರಲ್ಲಿ ಏನಾಗಿದೆ, 2 ಥರ ಅವರು ಎಕ್ಸಾಮ್ಸನ್ನು ಕಂಡಕ್ಟ್ ಮಾಡ್ತಾರೆ, ಪಾರ್ಟ್ ಎ ಆ್ಯಂಡ್ ಪಾರ್ಟ್ ಬಿ, ಪಾರ್ಟ್ 1 ಆರ್ 2. ಸೊ ಪಾರ್ಟ್ 1ನಲ್ಲಿ ಜನರಲ್ ಅವೇರ್ನೆಸ್ ಇರುತ್ತೆ. ಸೊ ಹಾಗಾಗಿ ಪಾರ್ಟ್ 2ನಲ್ಲಿ ಟೆಕ್ನಿಕಲ್ ಪೇಪರ್ ಇದೆ ಅದು. ಸೊ ಅದರ ಪ್ರಕಾರ ಅರೌಂಡ್ 40% ವೇಟೇಜು ಟೆಕ್ನಿಕಲ್ ಪಾರ್ಟಿಗೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಸೊ ಸ್ಟೂಡೆಂಟ್ಸ್ ಯಾರು ಪ್ರಿಪೇರ್ ಆಗ್ತಿದ್ದಾರಲ್ಲ ಈ ಟೆಕ್ನಿಕಲ್ ಪಾರ್ಟಿಗೆ, ಸ್ವಲ್ಪ ಅವರಿಗೆ ಬೆನಿಫಿಟ್ ಆಗಲಿ ಅಂಥೇಳಿ ಸೊ ವಿಡಿಯೋ ಲೆಕ್ಚರ್ಸನ್ನು ತರ್ತಾ ಇದ್ದೀವಿ. ಸೊ ಅದರಲ್ಲಿ ಫಸ್ಟ್ ವಿಡಿಯೋ ಲೆಕ್ಚರ್ ನಾನು ತರ್ತಾ ಇರೋ ಟಾಪಿಕ್ ಅಂದರೆ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅಂತ ಹೇಳಿ. ಸೊ ಇದು ಅಕಾರ್ಡಿಂಗ್ ಟು NCERT ಸಿಲೆಬಸ್ ಪ್ರಕಾರನೇ ನಾನು ಮಾಡ್ತಾ ಇರೋದು. ಸೊ ಕರೆಂಟ್ಲಿ ನಾನೇನು ಮಾಡ್ತಿದ್ದೀನಿ, ಐ ಆಮ್ ಸ್ಟಡಿಂಗ್ PhD in IIT Dharwad. So I have also 4 years of experience as assistant professor in the Department of Civil Engineering, DVB College of Engineering. Okay. So ಹಾಗಾಗಿ I feel like I can give more justice to the students who are preparing ಅಂತ ಹೇಳ್ಕೊಂಡು, ಸೊ ಲೆಟ್ಸ್ ಸ್ಟಾರ್ಟ್ ಟುಡೇಸ್. ನೋಡ್ಕೊಡೋಣ ಫಸ್ಟ್ ಸಿಲೆಬಸ್ ಅಲ್ಲಿ ಏನಿದೆ. ಸೊ ಟಾಪಿಕ್ಸ್ ಇವತ್ತೇನು ನಾವು ಕವರ್ ಮಾಡ್ತಾ ಇದ್ದೀವಿ ಅಂತಂದರೆ, ಬೇಸಿಕಲಿ ನಾವು ಇವತ್ತೇನು ಮಾಡ್ತಿದ್ದೀವಿ ಅಂದರೆ, ಬೇಸಿಕಲಿ ವಿ ಆರ್ ಫೋಕಸಿಂಗ್ ಆನ್ ಡೆಫಿನಿಷನ್ಸ್. ಓಕೆ, ಸೊ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅಂತಂದರೆ ಏನು, ವಾಟ್ ಆರ್ ದ ರೂಟ್ಸ್, ಕ್ವಾಡ್ರಾಟಿಕ್ ಈಕ್ವೇಷನ್ ಅಂದರೆ ಏನು, ವಾಟ್ ಆರ್ ದಿ ರೂಟ್ಸ್ ಆಫ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್. ಸೊ ಹಾಗಾಗಿ ಮತ್ತು ಡಿಸ್ಕ್ರಿಮಿನೆಂಟ್ ಅಂದರೆ ಏನು. ಸೊ ದೇರ್ ಆರ್ ಡೆಫಿನೇಷನ್ಸ್, ಬೇಸಿಕ್ ಡೆಫಿನೇಷನ್ಸ್ ಇದ್ದಾವೆ. ಸೊ ಅವನ್ನೆಲ್ಲ ನಾವು ಇವತ್ತು ನೋಡ್ತೀವಿ. ಸೊ ದೆನ್ ಆಫ್ಟರ್ ದ್ಯಾಟ್ ಸಮ್ ಕಾನ್ಸೆಪ್ಟ್ಸ್ ಆ್ಯಂಡ್ ಇಂಪಾರ್ಟೆಂಟ್ ಫಾರ್ಮುಲಾಸ್. ಓಕೆ, ಸೊ ಬೇಸಿಕ್ ಕಾನ್ಸೆಪ್ಟ್ಸ್ ಆ್ಯಂಡ್ ಇಂಪಾರ್ಟೆಂಟ್ ಫಾರ್ಮುಲಾಸ್ ನೋಡ್ತೀವಿ. ಅಂದರೆ ವಾಟ್ ಈಸ್ ಕ್ವಾಡ್ರಾಟಿಕ್ ಫಾರ್ಮುಲಾ ಅಂತಂದರೆ ಗೊತ್ತಿರ್ಬೇಕು ನಿಮಗೆ. ಕ್ವಾಡ್ರಾಟಿಕ್ ಫಾರ್ಮುಲಾ ಅಂದರೂ ಒಂದೇ, ಶ್ರೀಧರ್ ಆಚಾರ್ಯ ಫಾರ್ಮುಲಾ ಅಂತೂ ಬರುತ್ತೆ. ಸೊ ಹಾಗಾಗಿ ಸೊ ದೀಸ್ ಆಲ್ ಥಿಂಗ್ಸ್ ವಿ ಆರ್ ಗೋಯಿಂಗ್ ಟು ಬಿ ಕವರ್ಡ್ ಇನ್ ದಿಸ್ ಲೆಕ್ಚರ್ ಆ್ಯಕ್ಚುಲಿ. ಸೊ ಹಾಗಾಗಿ ಇದು ಸ್ವಲ್ಪ ಡೆಪ್ತಲ್ಲಿ ಇರುತ್ತೆ. ಸೊ ಯಾರಿಗಾದರೂ ಇದು ಸ್ವಲ್ಪ ಸ್ಲೋ ಪೇಸ್ನಲ್ಲಿ ಹೇಳ್ತಿದ್ದೀನಿ ಅಂತ ಅಂದ್ಕೊಂಡ್ರೆ, ಯು ಕ್ಯಾನ್ ಇನ್ಕ್ರೀಸ್ ದ ಸ್ಪೀಡ್. ಸೊ 1.2 1.3 ಮಟ್ಟ ಇಟ್ಕೊಂಡು ನೋಡಿ ನೀವು ಮುಗಿಸ್ಕೊಳ್ಬೋದು. ಸೊ ಲೆಟ್ಸ್ ಸಿ ದ ಸಿಲೆಬಸ್. ಮೊದಲೇ ಸಿಲೆಬಸ್ ನೋಡ್ಕೊಳ್ಳೋಣ. ಸೊ KE ಅವ್ರ ಸಿಲೆಬಸ್ ಇಲ್ಲಿ ನಾನು ಏನು ಮಾಡಿದ್ದೀನಿ, ಸ್ಕ್ರೀನ್ಶಾಟ್ ತೊಗೊಂಡು ಇಲ್ಲಿ ನಾನು ಇದನ್ನು ಪೇಸ್ಟ್ ಮಾಡಿದ್ದೀನಿ. ಸೊ ಅಕಾರ್ಡಿಂಗ್ ಟು ದಿಸ್ ಸಿಲೆಬಸ್ ಇಲ್ಲಿ ನೋಡಿ, ಇಲ್ಲಿ ಸೊ ದಿಸ್ ಇಸ್ ದ 4th ಮ್ಯಾಥಮೆಟಿಕ್ಸ್ ಸೆಕ್ಷನ್ನಲ್ಲಿ. ಸೊ ಮ್ಯಾಥಮೆಟಿಕ್ಸ್ ಸೆಕ್ಷನ್ನಲ್ಲಿ ನಿಮಗೆ ಅದು 4th ಮೇನ್ ಟಾಪಿಕ್ ಅಂದರೆ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅಂತ ಅವರು ಮೆನ್ಷನ್ ಮಾಡಿದ್ದಾರೆ. ಸೊ ಅದರಲ್ಲಿ ಫಸ್ಟ್ ಟಾಪಿಕ್ ಏನಂದರೆ ಪ್ಯೂರ್ ಕ್ವಾಡ್ರಾಟಿಕ್ ಈಕ್ವೇಷನ್, affected quadratic equation by factorization, solving the quadratic equation by formula method, equation reducible to the form of standard quadratic equation. ಸೊ ಅಂದರೆ 3rd ಡಿಗ್ರಿ ಇದನ್ನು 2nd ಡಿಗ್ರಿಗೆ ಅಂದರೆ ಕ್ಯೂಬಿಕ್ ಈಕ್ವೇಷನ್ನ ಕ್ವಾಡ್ರಾಟಿಕ್ ಹೆಂಗೆ ಮಾಡೋದು. ಸೊ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಕ್ವಾಡ್ರಾಟಿಕ್ ಈಕ್ವೇಷನ್. ಸೊ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಕ್ಯಾನ್ ಬಿ ಆಫ್ 2 ಟೈಪ್ಸ್. ಒಂದು ನ್ಯೂಮರಿಕಲ್ ಇರ್ಬೋದು, ಒಂದು ಡೈರೆಕ್ಟ್ ನ್ಯೂಮರಿಕಲ್ ಮೇಲೆ ಇರ್ಬೋದು, ಇನ್ನೊಂದು ಅನಾಲಿಟಿಕಲ್ ಅಂತ ಇರ್ಬೋದು ಇಲ್ಲಿ. ಸೊ ಒಂದು ಅನಾಲಿಟಿಕಲ್ ಅಂದರೆ ದೇ ಮೇ ಆಸ್ಕ್, ಒಂದು ಸ್ಟೇಟ್ಮೆಂಟ್ ಕೊಡ್ಬೋದು ಅವರು. ಸೊ ಸ್ಟೇಟ್ಮೆಂಟ್ ಕೊಟ್ಟು ನಿಮಗೆ ಅವರು ಕಂಡುಹಿಡಬೇಕಂತ ಆನ್ಸರ್ಸನ್ನ ದೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಅದನ್ನು ನೋಡೋಣ ನಮ್ಮ ಮತ್ತೆ ಮುಂದೆ. ಸೊ ನೇಚರ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್ಸ್. ಸೊ ನೇಚರ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಬರ್ತವೆ. ಸೊ ಫೈನ್ ರಿಲೇಷನ್ಸ್ ಬಿಟ್ವೀನ್ ದಿ ರೂಟ್ಸ್ ಆ್ಯಂಡ್ ಕೋಎಫಿಷಿಯೆಂಟ್ಸ್ ಆಫ್ ಟು ದಿ ಟರ್ಮ್ಸ್ ಆಫ್ ದಿ ಕ್ವಾಡ್ರಾಟಿಕ್ ಈಕ್ವೇಷನ್ಸ್. ಸೊ ಇದು ಕೂಡ ಬರುತ್ತೆ. So to form a quadratic equation for the given roots, ಅಂದರೆ ಸಪೋಸ್ ಇನ್ ಕೇಸ್ ರೂಟ್ಸ್ ಆಲ್ರೆಡಿ ಕೊಟ್ಟಿದ್ದಾರೋ, ಲೆಟ್ ಅಸ್ ಸೇ ರೂಟ್ಸ್ x1 ಇದೆ, x2 ಇದೆ. ಸೊ ಇವೆರಡನ್ನ ಇಟ್ಕೊಂಡು ನೀವು ಹೇಗೆ ಕ್ವಾಡ್ರಾಟಿಕ್ ಈಕ್ವೇಷನ್ನ ಫಾರ್ಮ್ ಮಾಡ್ತೀರಾ. ಸೊ ದಟ್ ಅದರದ್ದು ಒಂದು ನೋಡ್ತಾ ಹೋಗೋಣ ನಾವು. ದೆನ್ ಗ್ರಾಫಿಕಲ್ ಮೆಥಡ್ ಆಫ್ ಸಾಲ್ವಿಂಗ್ ಕ್ವಾಡ್ರಾಟಿಕ್ ಈಕ್ವೇಷನ್. ಓಕೆ, ಸೊ ಕ್ವಾಡ್ರಾಟಿಕ್ ಈಕ್ವೇಷನ್ನ ಥ್ರೂ ಗ್ರಾಫಿಕಲ್ ಮೆಥಡ್ ಹೇಗೆ ನಾವು ಸಾಲ್ವ್ ಮಾಡ್ಬೋದನ್ನು ನೋಡ್ಕೋಬೇಕು. ಸೊ ದಿಸ್ ಈಸ್ ಅ ಬೇಸಿಕ್ ಸಿಲೆಬಸ್ ಪ್ರಿಸ್ಕ್ರೈಬ್ಡ್ ಬೈ the conducting authority, that is KEA. ಸೊ ಅಕಾರ್ಡಿಂಗ್ ಟು ದಿಸ್ ಇದನ್ನು ನಾವು ಪ್ರಿಪೇರ್ ಒಂದ್ಸಲ ಡೀಟೇಲ್ ಆಗಿ ಥಿಯರಿ ಆಮೇಲೆ ಎಲ್ಲ ಬೇಸಿಕ್ಸ್ ನಮಗೆ ಗೊತ್ತಾಗ್ಬಿಡುತ್ತಂದರೆ, ಸೊ ದೆನ್ ವಿ ಕ್ಯಾನ್ ಸಾಲ್ವ್ ಎನಿ ಟೈಪ್ ಆಫ್ ಕ್ವಶನ್ಸ್ ಗಿವನ್ ವಿ ಹ್ಯಾವ್ ಗುಡ್ ಕಮಾಂಡ್ ಓವರ್ ದ ಬೇಸಿಕ್ಸ್. ಓಕೆ, ಸೊ ಲೆಟ್ಸ್ ಪ್ರೊಸೀಡ್ ಫರ್ದರ್. ನಾವೇನು ಮಾಡೋಣ ಈಗ, ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಆ್ಯಕ್ಚುಯಲ್ ಟಾಪಿಕನ್ನು ಸ್ಟಾರ್ಟ್ ಮಾಡೋಣ. ಸೊ ಅಕಾರ್ಡಿಂಗ್ ಟು ದ್ಯಾಟ್ ಏನು ಮಾಡೋಣ ಅಂದರೆ, ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಡೆಫಿನೇಷನ್ಸ್. ಆ್ಯಸ್ ಐ ಟೋಲ್ಡ್, ಫಸ್ಟ್ ಡೆಫಿನೇಷನ್ಸನ್ನು ಅರ್ಥ ಮಾಡ್ಕೊಳ್ಳೋಣ. ಸೊ ಆದಮೇಲೆ ಏನಾಗುತ್ತೆ, ನಿಮಗೆ ಕ್ಲಾರಿಟಿ ಸಿಗುತ್ತೆ. ಸೊ ಇಲ್ಲಿ ನಾನೆಲ್ಲ ಪೂರ ಡಿಟೇಲ್ಡಾಗಿ ನಾನು ಇಲ್ಲಿ ಏನು ಬರಿತೀನಿ, ಇದನ್ನು ನಾನು PDF ನಾನು ಡಿಸ್ಕ್ರಿಪ್ಷನ್ನಲ್ಲಿ ಅಟ್ಯಾಚ್ ಮಾಡಿರ್ತೀನಿ.
ಸೊ ಹಾಗಾಗಿ ನೀವು ಅದ್ರ ಥ್ರೂ ಹೋಗಿ ನೋಡ್ಕೊಳ್ಬೋದು. ಆಮೇಲೆ ಏನು ಡೌಟ್ಸ್ ಇದ್ರೆ ಮತ್ತೆ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಸೊ ವಾಟ್ ಈಸ್ ಅ ಕ್ವಾಡ್ರಾಟಿಕ್ ಇಕ್ವೇಷನ್? ಸೊ ಫಸ್ಟ್ ಕ್ವಶನ್ ಏನಂದರೆ, ವಾಟ್ ಈಸ್ ಅ ಕ್ವಾಡ್ರಾಟಿಕ್ ಇಕ್ವೇಷನ್? An equation of the form ax square plus bx plus c is equal to 0 provided a must never be equal to 0. So this is called as a quadratic equation. Okay, what is the condition? A must never be equal to 0. ಯಾಕಂದ್ರೆ a 0 ಆಗ್ಬಿಟ್ರೆ ಇಲ್ಲಿ, ಸೊ ಇಲ್ಲಿ 0 into x square plus bx plus c equal to 0 ಅಂದ್ರೆ, ಸೊ ಆಬ್ವಿಯಸ್ಲಿ ಇದೇನಾಗ್ಬಿಡುತ್ತೆ, it becomes a linear equation. ಇದು linear equation ಆಗ್ಬಿಡುತ್ತೆ. Okay, so that's why the must condition is a should never be equal to 0. So this is called as a quadratic equation. But ಇದರಲ್ಲಿ ಏನಪ್ಪಾ ಅಂತಂದ್ರೆ, where these a comma b comma c are real numbers. ಇವನು ಏನಿರ್ಬೇಕಂದ್ರೆ, they have to be real numbers. So what is a real number? So to understand a real number, what is real number? ಈ ಎಕ್ಸಾಂಪಲ್ ನೋಡಿ, ಈಗ ರಿಯಲ್ ನಂಬರ್ಸ್ ಆ್ಯಂಡ್ ಇಮ್ಯಾಜಿನರಿ ನಂಬರ್ಸ್ ಅಂತ ಬರ್ತಾವೆ, ಇಮ್ಯಾಜಿನರಿ ಆರ್ ಕಾಂಪ್ಲೆಕ್ಸ್ ನಂಬರ್ಸ್ ಅಂತೇಳಿ. ಸೊ ದೀಸ್ ನಂಬರ್ಸ್, ವಾಟ್ ಎವರ್ ದ ನಂಬರ್ಸ್ ಹಿಯರ್, ಕೊಯಿಫಿಷಿಯಂಟ್ಸ್ ಆಫ್ ಎಕ್ಸ್, ಎ ಮತ್ತು ಬಿ ಮತ್ತು ಸಿ ಇದೆ, ದಿ ಶುಡ್ ಬಿ ರಿಯಲ್ ನಂಬರ್ಸ್. ದಿ ಕ್ಯಾನ್ ಬಿ 1 2 3 4 ಏನು ಬೇಕಾದ್ರು ಇರ್ಬೋದು, ಬಟ್ ಇಮ್ಯಾಜಿನರಿ ಇರೋ ಹಾಗಿಲ್ಲ ಅವು. ಓಕೆ, ಲೈಕ್ ಫಾರ್ ಎಕ್ಸಾಂಪಲ್ 3i ಇರೋ ಹಾಗಿಲ್ಲ. ಸೊ ಬೇಸಿಕ್ ಥಿಂಗ್ ಇಸ್ ದೇ ಶುಡ್ ಬಿ ರಿಯಲ್ ನಂಬರ್ಸ್. ಓಕೆ, ಫೈನ್. ಐ ಹೋಪ್ ನಿಮ್ಗೆ ಇದಿಷ್ಟು ಕ್ಲಾರಿಟಿ ಸಿಕ್ಕಿದೆ. ಸೊ ನೆಕ್ಸ್ಟ್ ನಾನೇನು ಮಾಡ್ತೀನಿ ಅಂದ್ರೆ, ಈಗ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಸ್ಲೈಡ್. ಸೊ ನಾನು ನೆಕ್ಸ್ಟ್ ಪಾಯಿಂಟ್, ಸೆಕೆಂಡ್ ಇಂಪಾರ್ಟೆಂಟ್ ಡಿಸ್ಕಷನ್ ಪಾಯಿಂಟ್ ಏನಂದರೆ, ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್. ಏನಪ್ಪ ಅಂತಂದರೆ, ಓಕೆ, ಸೊ ಸೆಕೆಂಡ್ ಒನ್, ಸೊ ರೂಟ್ಸ್ ಆಫ್ ಅ ಕ್ವಾಡ್ರಾಟಿಕ್ ಇಕ್ವೇಷನ್. ರೂಟ್ಸ್ ಆಫ್ ಅ quadratic equation. Okay, so roots of the quadratic equation ಅಂತಂದ್ರೆ, ಫಸ್ಟ್ ನಮ್ಮ quadratic equation ಅಂದ್ರೆ ax square plus bx plus c is equal to 0 where a must never be equal to 0. This is our quadratic equation. Okay, so ಇನ್ನೊಂದು ಏನಪ್ಪಾ ಅಂದ್ರೆ, any equation having the power 2 maximum power 2 is also a quadratic equation. So power ಏನಿರಬೇಕು, 2 ನೇ ಇರಬೇಕು ಅದು. Okay, then it is a quadratic equation. Fine. So ಈಗ ಏನು ನೋಡ್ರಿ, ಇಲ್ಲಿ ರೂಟ್ಸ್ ಆಫ್ ದಿ ಕ್ವಾಡ್ರಾಟಿಕ್ ಇಕ್ವೇಷನ್. ಸೊ ವಾಟ್ ಆರ್ ಕಾಲ್ಡ್ ಆಸ್ ದ ರೂಟ್ಸ್ ಅಂದ್ರೆ ಏನು? ಸೊ ಸಿನ್ಸ್ ಯು ಆಲ್ರೆಡಿ ನೋ, ಸ್ವಲ್ಪ ಬೇಸಿಕ್ ನಿಮ್ಗೆ ಐಡಿಯಾ ಇಲ್ಲಿ ಆಲ್ರೆಡಿ ಮ್ಯಾಥಮೆಟಿಕ್ಸ್ ಬ್ಯಾಕ್ಗ್ರೌಂಡ್ ಇಂದ ಬಂದಿರೋದ್ರಿಂದ ಆಲ್ಮೋಸ್ಟ್ ಎಲ್ಲರೂ ನಿಮ್ಗೆ ಐಡಿಯಾ ಇದ್ದೇ ಇರುತ್ತೆ. ಸೊ ದ ಹೈಯೆಸ್ಟ್ ಪವರ್ ಆಫ್ ದಿಸ್ ಇಕ್ವೇಷನ್ ಈಸ್ 2. ಓಕೆ, ಸೊ ದೆನ್ ಇಟ್ ಮೀನ್ಸ್ ದಟ್ ದೇರ್ ಆರ್ two unknowns like x1 x2. These are unknowns. Okay, so these are two unknowns. So ಈಗ ಏನಾಗುತ್ತೆ ಅಂತಂದ್ರೆ, these two unknowns or this x1 and x2, they are called as the roots of the quadratic equation. Okay, so ಈ ಏನು ಎರಡು ಇದಾವಲ್ಲ, ಸೊ ದಿಸ್ ಮೇ ಬಿ ಎನಿಥಿಂಗ್, x1 and x2 just a representation purpose, they can be anything. Okay, so in that case ನಾವೇನ್ ಮಾಡೋಣ ಈಗ ಅಂದ್ರೆ, let us assume alpha is the root of this quadratic equation. Let us assume alpha is the root of the quadratic equation. So ಅವಾಗ ನಾವೇನ್ ಮಾಡ್ತೀವಿ ಅಂದ್ರೆ, ಈಗ a in place of x if I substitute alpha, so this becomes a alpha square plus b alpha plus c is equal to 0. Okay, so in that case, okay, ಇಲ್ಲೇನಾಗತ್ತೆ ಅಂತಂದ್ರೆ, so if alpha is the root of this equation ಅಂತ ನಾವು ಆಲ್ರೆಡಿ ಅಸ್ಯೂಮ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. So in that case this solution alpha is called as the root of the equation. Okay, roots of the quadratic equation. So basically ಏನು ಭಾಳ ತಲೆ ಕೆಡಿಸ್ಕೊಳೋ ಅವಶ್ಯಕತೆ ಇಲ್ಲ. ರೂಟ್ಸ್ ಆಫ್ ದಿಸ್ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತಂದರೆ, ಸೊ any value of x that will satisfy the condition a alpha square plus b beta plus c is equal to 0 ಅಂದರೆ LHS equal to RHS ಆಗಬೇಕಿಲ್ಲ. ಅಂದರೆ ಏನೋ ವ್ಯಾಲ್ಯೂ, ಯಾವುದೇ ವ್ಯಾಲ್ಯೂ ಆಫ್ x
ನೀವು ಇಲ್ಲಿ ಹಾಕಿದಾಗ ಇದು ಈಕ್ವಲ್ ಆಗ್ತಂದ್ರೆ ದಟ್ ಈಸ್ ಕಾಲ್ಡ್ ಆಸ್ ಅ ರೂಟ್ ಆಫ್ ದಿ ಕ್ವಾಡ್ರಾಟಿಕ್ ಇಕ್ವೇಷನ್. ಅಂಥವು ಎಷ್ಟು ರೂಟ್ಸ್ ಇರ್ತಾವ ಅಂತ ನೀವು ಕೇಳಿದರೆ ಆಲ್ರೆಡಿ ಇಲ್ಲಿ ಹೇಳಿರೋ ಪ್ರಕಾರ, ಸೊ ಆಲ್ವೇಸ್ ದೇರ್ ವಿಲ್ ಬಿ 2 ರೂಟ್ಸ್ ಬಿಕಾಸ್ ದಿಸ್ ಈಸ್ ಅ ಕ್ವಾಡ್ರಾಟಿಕ್ ಇಕ್ವೇಷನ್. ಆಲ್ವೇಸ್ ದೇರ್ ವಿಲ್ ಬಿ 2 ರೂಟ್ಸ್ ಮ್ಯಾಕ್ಸಿಮಮ್ ಇನ್ ಅ ಕ್ವಾಡ್ರಾಟಿಕ್ ಇಕ್ವೇಷನ್ ಫಾರ್ ಅ ಕ್ವಾಡ್ರಾಟಿಕ್ ಇಕ್ವೇಷನ್. ಎಂಟೈರ್ ಚಾಪ್ಟರ್ನಲ್ಲಿ 2 ರೂಟನ್ನು ನಾವು ಮೇನ್ಲಿ ಕಂಡುಹಿಡಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಥರ್ಡ್ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಥರ್ಡ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಸಾಲ್ವಿಂಗ್ ಅ ಕ್ವಾಡ್ರಾಟಿಕ್ ಇಕ್ವೇಷನ್. ಈಗ ನಾನು ಸಾಲ್ವ್ ಅಂತ ಕೊಟ್ಬಿಡ್ತಾರೆ ಏನಾದರೂ, ಲೈಕ್ ಫಾರ್ ಎಕ್ಸಾಂಪಲ್ 2x² + 3x + 1 = 0 ಅಂತ ತಿಳ್ಕೊರಿ. ಎಕ್ಸಾಂಪಲ್ ಸಾಲ್ವ್ ದಿ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಕೊಟ್ಬಿಟ್ರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಸಾಲ್ವ್ ಅಂತಂದ್ರೆ ಫೈಂಡಿಂಗ್ ದ ರೂಟ್ಸ್ ಆಫ್ ದಿ ಕ್ವಾಡ್ರಾಟಿಕ್ ಇಕ್ವೇಷನ್. ಮೀನಿಂಗ್ ಅದೇ. ಸೊ ಸಾಲ್ವ್ ಅಂತ ಏನಾದರೂ ಅಂತ ಅಂದ್ಬಿಟ್ರೆ ಇಟ್ ಮೀನ್ಸ್ ದ ಫೈಂಡಿಂಗ್ ದ ವ್ಯಾಲ್ಯೂ ಆಫ್ ದ ರೂಟ್ಸ್ ಆಫ್ ದಿಸ್ ಕ್ವಾಡ್ರಾಟಿಕ್ ಇಕ್ವೇಷನ್ ವಿಚ್ ವಿಲ್ ಬಿ 2 ಇರ್ತಾವವು. ಓಕೆ, ಸೊ ಏನಿರ್ತಾವೋ 2 ಇರ್ತಾವೆ, ಟೂ ರೂಟ್ಸ್. ಓಕೆ, ಸೊ ಫೈನ್. ಸೊ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ನಿಮಗೆ ಪ್ರಾಪರ್ಟಿ ಏನಂದ್ರೆ, ಸೊ ಫೋರ್ತ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಡಿಸ್ಕ್ರಿಮಿನೆಂಟ್ ಅಂತ ಬರುತ್ತೆ ಒಂದು. ಸೊ ಈಗ ನಮ್ಮ ಸ್ಟ್ಯಾಂಡರ್ಡ್ ಇಕ್ವೇಷನ್ ಏನಿದೆ, ax² + bx + c = 0. okay, where always a, it's already understood, okay, a never equal to 0. ಸೊ ಇಲ್ಲಿ ನಾವೇನ್ ಮಾಡ್ತೇವೆ ಅಂತಂದ್ರೆ ವಾಟ್ ಈಸ್ ಡಿಸ್ಕ್ರಿಮಿನೆಂಟ್? ದ ಡಿಸ್ಕ್ರಿಮಿನೆಂಟ್ ಈಸ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಡಿ. ಓಕೆ, ಯೂಶಲಿ ಕ್ಯಾಪಿಟಲ್ ಡಿ ಅಂತ ಡಿನೋಟ್ ಮಾಡ್ತಾರೆ. ಓಕೆ, ಡಿಸ್ಕ್ರಿಮಿನೆಂಟ್ ಈಸ್ ಯೂಶಲಿ denoted by capital D. Okay, so capital D is equal to b² - 4ac. Okay, this is b² - 4ac. This is called as a discriminant of the quadratic equation. So this is fixed. ಇಷ್ಟೇ ನೆನಪಿಟ್ಕೊಂಡ್ಬಿಡ್ರಿ ಇದನ್ನ. ಸೊ ದಿಸ್ ಇಸ್ d is equal to b² - 4ac. ಇದೇ ಯಾಕೆ ಬಂತು ಅದೆಲ್ಲ ಮತ್ತೆ ಕತೆ ದೊಡ್ಡದಿದೆ, ಅದು ಬೇಡ. ಸೊ ಸದ್ಯಕ್ಕಂದ್ರೆ ಡಿಸ್ಕ್ರಿಮಿನೆಂಟ್ d is equal to b² - 4ac. ಓಕೆ, ಇದನ್ನ ನೆನಪಿಟ್ಕೋಬೇಕು ನೀವು ಇದನ್ನ. ಓಕೆ, ಫೈನ್. ಸೊ ದಿಸ್ ಆರ್ ದ ಬೇಸಿಕ್ ಡೆಫಿನೇಷನ್ಸ್ ಆಫ್ ದಿಸ್. ಈಗ ನಾವೇನು ನೋಡಿದ್ವಿ, ಇಷ್ಟೆಲ್ಲ ಏನು ನೋಡಿದ್ವಲ್ಲ, ಜಸ್ಟ್ ಬೇಸಿಕ್ ಡೆಫಿನೇಷನ್ಸ್ ಇದು. these are just basic definitions. ನಾವೀಗ ನೆಕ್ಸ್ಟ್ ಇನ್ನೇನು ನೋಡ್ತೀವಲ್ಲ, ಸೊ ವಿ ವಿಲ್ ಸಿ ಸಮ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್, ಬೇಸಿಕ್ ಕಾನ್ಸೆಪ್ಟ್ಸ್ ಆ್ಯಂಡ್ ಇಂಪಾರ್ಟೆಂಟ್ ಫಾರ್ಮುಲಾಸನ್ನು ನಾವು ನೋಡ್ತೀವಿ. ಓಕೆ, ಸೊ ಫೈನ್. ಎಸ್, ಓಕೆ, ನೆಕ್ಸ್ಟ್ ಈಗ ನಾವೇನು ಇಂಪಾರ್ಟೆಂಟ್ ಟಾಪಿಕ್ ಈಗೇನು ತಗೋತಾ ಇದ್ದೀವಿ ಅಂದರೆ ಬೇಸಿಕ್ ಕಾನ್ಸೆಪ್ಟ್ಸ್ and some important formulas. Okay, fine. ಸೊ ಈಗ ನಾವೇನು ಮಾಡ್ತೀವಿ ಅಂದರೆ ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಏನು ನೋಡ್ರಿ, ಸಾಲ್ವಿಂಗ್ ಅ ಕ್ವಾಡ್ರಾಟಿಕ್ ಇಕ್ವೇಷನ್ ಬೈ ಫ್ಯಾಕ್ಟರೈಸೇಷನ್. ಸೊ ಸಾಲ್ವಿಂಗ್ ಅ quadratic equation by factorization. So this is first thing. Okay, so you can even consider, let us consider a quadratic equation ax² + bx + c = 0. Okay, always a is not equal to 0. So this, let us say this ax² + bx + c = 0 is expressible as the product of two factors. ಈ ಏನೈತಲ್ರಿ ಇದ, ಸೊ ಈ ಈಕ್ವೇಷನ್ ನಾವು ಲೆಟ್ ಮೀ ಎಕ್ಸ್ಪ್ರೆಸ್ ದಟ್ ಆಸ್ ಅ ಪ್ರಾಡಕ್ಟ್ ಆಫ್ ಟೂ ಫ್ಯಾಕ್ಟರ್ಸ್. ಯಾವುದಪ್ಪ ಅಂತಂದ್ರೆ ax² + bx + c = 0. ಇದನ್ನು ನಾನು ಹೆಂಗೆ ರಿಪ್ರೆಸೆಂಟ್ ಮಾಡ್ತೀನಿ ಅಂದರೆ ಐ ವಿಲ್ ಎಕ್ಸ್ಪ್ರೆಸ್ ಇಟ್ ಆಸ್ ಅ ಪ್ರಾಡಕ್ಟ್ ಆಫ್ ಟೂ ಫ್ಯಾಕ್ಟರ್ಸ್ ಲೈಕ್ px + q and rx + s = 0. ಸೊ ಇದು ಎಂಟೈರ್ ಇದನ್ನ ನಾನು ಹೆಂಗೆ ರಿಪ್ರೆಸೆಂಟ್ ಮಾಡತ್ತೀನಿ ಅಂದರೆ ಈ ಥರ ರಿಪ್ರೆಸೆಂಟ್ ಮಾಡತ್ತಿದ್ದೀನಿ. ಓಕೆ, ವೇರ್ ಅಗೇನ್ p, q, r, s ಆಲ್ ಆರ್ ರಿಯಲ್ ನಂಬರ್ಸ್. ಅದೊಂದು ಮಾತ್ರ ಇರಲೇಬೇಕು, ಅದು ಕಂಪಲ್ಸರಿ. ಓಕೆ, ಆಲ್ ಆರ್ ರಿಯಲ್ ನಂಬರ್ಸ್. ಸೊ ಇನ್ ದ್ಯಾಟ್ ಕೇಸ್ ಏನಾಗುತ್ತೆ ಅಂತಂದರೆ ಐದರ್ ಈಗ ನೀವು ಎರಡನ್ನ ಮಲ್ಟಿಪ್ಲೈ ಮಾಡಿದಾಗ ನಿಮ್ಗೆ LHS ಸೈಡಲ್ಲಿ 0 ಬರಬೇಕು. ಸೊ ನಿಮಗೂ ಗುರ್ತಿಲ್ಲ, ನನಗೂ ಗುರ್ತಿಲ್ಲ ಇದ್ರಾಗ
px plus q is equal to 0 ನೋ ಅಥವಾ rx plus s is equal to 0 ನೋ. ಸೊ ವಿ ಡೋಂಟ್ ನೋ. ಸೊ ಹಾಗಾಗಿ ನಾವೇನು ಮಾಡಿದ್ದೀವಿ, ವಿ ಮೇಕ್ ಅ ಲಾಜಿಕಲ್ ಥಿಂಕಿಂಗ್ ಲೈಕ್ ಐದರ್ px plus q is equal to 0 or rx plus s equal to 0. ಸೊ ಅವಾಗ ನಾವೇನು ಮಾಡ್ತೀವಿ, ವಿ ಸೆಂಡ್ ದಿಸ್ q ದಿಸ್ ಸೈಡ್. ಸೊ ಅವಾಗ ಏನಾಗುತ್ತಿದೆ, px is equal to minus q and x equal to minus q by p. ಓಕೆ, ಸೊ ಇದರ ಸಿಮಿಲರ್ಲಿ ಇಲ್ಲಿನೂ ನಾವೇನು ಮಾಡ್ತೀವಿ, ಆ ಥರ ನಾನು ಮಾಡಿದಾಗ ಇಟ್ ವಿಲ್ ಬಿಕಮ್ ಮೈನಸ್ ಎಸ್ ಬೈ ಆರ್. ಓಕೆ, ಸೊ ಇದನ್ನು ನಾವು ಈ ಥರ ಏನು ಕಂಡುಹಿಡಿತೇವಲ್ಲ, ಸೊ ದಿಸ್ ಈಸ್ ಕಾಲ್ಡ್ ಆಸ್ ಅ ಸಾಲ್ವಿಂಗ್ ಅ ಕ್ವಾಡ್ರಾಟಿಕ್ ಇಕ್ವೇಶನ್ ಬೈ ಫ್ಯಾಕ್ಟರೈಸೇಷನ್. ಇದನ್ನು ನಾವೇನೇನು ಕರಿತೀವಿ, ಫ್ಯಾಕ್ಟರೈಸೇಷನ್. ಓಕೆ, ಸೊ ಇದನ್ನ ನಾವು ಇನ್ನೊಂದು ಕಾಮನ್ ಟರ್ಮ್ ಆಗಿ ಕರಿತಿದ್ವಿ. ಯಾರೋ ವಿಡಿಯೋ ನೋಡ್ತಿರೋ ಗುರುತಾಗ್ಬೋದು ಇದು. ದಿಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಸ್ಪ್ಲಿಟಿಂಗ್ ಮಿಡಲ್ ಟರ್ಮ್ ಮೆಥಡ್. ಸ್ಪ್ಲಿಟಿಂಗ್ ಮಿಡಲ್ ಟರ್ಮ್ ಮೆಥಡ್ ಅನ್ನ ಆಲ್ಮೋಸ್ಟ್ ನಾವೆಲ್ಲರೂ ಹೈಸ್ಕೂಲ್ನಲ್ಲಿ ಕಲ್ತಿದ್ದೀವಿ. ಸೊ ದಟ್ ಈಸ್ ನಥಿಂಗ್ ಬಟ್ ದ ಸಾಲ್ವಿಂಗ್ ಕ್ವಾಡ್ರಾಟಿಕ್ ಇಕ್ವೇಶನ್ ಬೈ ಫ್ಯಾಕ್ಟರೈಸೇಷನ್. ಓಕೆ, ಸೊ ನೆಕ್ಸ್ಟ್ ಹೋಪ್ ನಿಮ್ಗೆಲ್ಲರೂ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಓಕೆ, ಸೊ ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ ಸಾಲ್ವಿಂಗ್ ದ ಕ್ವಾಡ್ರಾಟಿಕ್ ಇಕ್ವೇಶನ್. ಸಾಲ್ವಿಂಗ್ ದ ಕ್ವಾಡ್ರಾಟಿಕ್ ಇಕ್ವೇಶನ್ ಬೈ ಕಂಪ್ಲೀಟಿಂಗ್ ದಿ ಸ್ಕ್ವೇರ್ ಮೆಥಡ್. Okay, so this is also the derivation for quadratic formula. ಇದನ್ನ ನಾವೇನು ಕರಿತೀವಿ, derivation for the quadratic formula. ಸೊ ಯಾರಿಗದು ನೆನಪಿದೆಯಲ್ಲ ಆಲ್ರೆಡಿ, ಅದಕ್ಕೆ derivation, this is the actual derivation. ಸೊ ಇಲ್ಲಿ ನಾವು ಮಾಡ್ತೀವಿ, let us consider standard equation ax square plus bx plus c is equal to 0 where a is not equal to 0. ಸೊ ಅವಾಗ ನಾವೇನು ಮಾಡ್ತೀವಿ ಅಂತಂದ್ರೆ ಇಲ್ಲಿ, so let me keep this ax square plus bx and send this c that side to the left hand side minus c. Now I will divide this entire equation by a. So a by a andre ಏನಾಗುತ್ತೆ, only x square ಉಳಿಯುತ್ತೆ. So b by ax is equal to minus c by a. Now adding, what you will add, b by 2a the whole square on both sides. Okay, on both sides. ಸೊ ಆ ಟೈಮ್ನಾಗ ಏನಾಗುತ್ತೆ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಬೈ ಎ ಎಕ್ಸ್ ಪ್ಲಸ್ ಬಿ ಬೈ 2a ದಿ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಮೈನಸ್ ಸಿ ಬೈ ಎ ಪ್ಲಸ್ ಬಿ ಬೈ 2a ದಿ ಹೋಲ್ ಸ್ಕ್ವೇರ್. ಸೊ ಅವಾಗ ಇದು ಯಾವ ಫಾರ್ಮ್ನಲ್ಲಿ ಬರುತ್ತೆ ಅಂದರೆ, ದಿಸ್ ವಿಲ್ ಕಮ್ ಇನ್ ದ ಫಾರ್ಮ್ ಆಫ್ ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್. ಓಕೆ, ಸೊ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಆ ಟೈಪ್ ಬರುತ್ತೆ. ಓಕೆ, ಸೊ ದಟ್ ಕ್ಯಾನ್ ಬಿ ಎಂಟೈರ್ಲಿ ರಿಟರ್ನ್ ಆಸ್ ಎಕ್ಸ್ ಪ್ಲಸ್ ಬಿ ಬೈ 2a ದಿ ಹೋಲ್ ಸ್ಕ್ವೇರ್. ಸೊ ಇದನ್ನ ಈ ಕಡೆ ಸೈಡ್ ಇದೆ ಎಲ್ಲ ಸ್ವಲ್ಪ ಸಿಂಪ್ಲಿಫೈ ಮಾಡಲ್ಲ, ಆ್ಯಕ್ಚುಲಿ ಮಾಡ್ಬೋದು. ಸೊ ನಾವೇನು ಬರುತ್ತೆ ಅಂತಂದ್ರೆ, ಇಟ್ ವಿಲ್ ಕಮ್ ಆಸ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 4, ನೋಡ್ರಿ 2 ಅಂದರೆ 4a ಸ್ಕ್ವೇರ್ ಬರುತ್ತಾ, ಸೊ ಬೈ 4a ಸ್ಕ್ವೇರ್. ಸೊ ದಿಸ್ ಈಸ್ ದಿ ಸಿಂಪ್ಲಿಫಿಕೇಶನ್. ಸೊ ಮತ್ತೆ ಇದನ್ನ ಫರ್ದರ್ ನಾವೇನಾದರೂ ಮತ್ತೆ ಸಿಂಪ್ಲಿಫೈ ಮಾಡಿದ್ವಿ ಅಂದರೆ, ವಾಟ್ ವಿ ಹ್ಯಾವ್ ಟು ಡೂ, ವಿ ಹ್ಯಾವ್ ಟು ಟೇಕ್ ದಿ ಸ್ಕ್ವೇರ್ ರೂಟ್ ದಟ್ ಸೈಡ್. ಸೊ ಎಕ್ಸ್ ಪ್ಲಸ್ b by 2a is equal to, so square root of ತಳಗ ಸ್ಕ್ವೇರ್ ಏನಾಗುತ್ತೆ. ಸೊ whenever we take square root we should add always plus or minus b square minus 4ac divided by root of 4 is 2 and root of a square is a. Okay, so ಇಷ್ಟು ಬರುತ್ತಾ ಈಗ. So then what we can do, then we can send this to this part and finally ನಮ್ಗೆ ಏನು ಸಿಗುತ್ತೆ ಅಂತಂದ್ರೆ, ಎಕ್ಸ್ ಈಕ್ವಲ್ ಟು ಏನು ಸಿಗುತ್ತೆ ರೀ, ಸೊ ದಿಸ್ ಈಸ್ ಆಲ್ವೇಸ್ ಪಾಸಿಟಿವ್ ಅಂದರೆ ಮೈನಸ್ ಬಂದ್ಬಿಡುತ್ತೆ ಅಲ್ಲಿ. ಸೊ ಮೈನಸ್ ಬಿ ಬೈ 2a ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a. ಓಕೆ, ಸೊ ಫೈನಲಿ ನಾವು ಇದನ್ನು ಹೆಂಗೆ ಬರಿಬೋದು ಅಂತಂದರೆ, ವೆನ್ ಐ ಟೇಕ್, ಸೊ ದಿಸ್ ಈಸ್ ಔಟ್ ಆಫ್ ದ ಬ್ರಾಕೆಟ್, ಸಾರಿ, this is out of the bracket. So b square minus plus or minus b square upon
4ab. ಓಕೆ, ದಿಸ್ ಈಸ್ ಈ ಥರ ಬರ್ತದೆ. ಸೊ ನಾವು ಫೈನಲಿ ನಾವೇನು ಬರಿಬೋದು, ಎಕ್ಸ್ ಈಕ್ವಲ್ ಟು ಮೈನಸ್ ಬಿ. ಸೊ 2a ಎಲ್ ಸಿ ಎಮ್ ಕಾಮನ್ ಇರೋದ್ರಿಂದ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a ಅಂತ ಬರಿಬೋದು. ಓಕೆ, ಸೊ ದಿಸ್ ಈಸ್ ದ ಫೈನಲ್ ಎಕ್ಸ್ಪ್ರೆಷನ್ ಆಫ್ ದಿ ಕ್ವಾಡ್ರಾಟಿಕ್ ಫಾರ್ಮುಲಾ. ಸೊ ನಾವು ಇದಕ್ಕೆ ಏನಂತ ಕರಿತೇವೆ ಹೇಳ್ರಿ? ಸೊ ದಿಸ್ ಈಸ್ ಕಾಲ್ಡ್ ಆಸ್ ಅ ಕ್ವಾಡ್ರಾಟಿಕ್ ಫಾರ್ಮುಲಾ. ನೆನಪಿಡ್ಬೇಕ್ರಿ, ಇದನ್ನು ವೆರಿ ಇಂಪಾರ್ಟೆಂಟ್. ಡೆರಿವೇಶನ್ ನೆನಪಿಡೋ ಅವಶ್ಯಕತೆ ಇಲ್ಲ, ಬಟ್ ದ ಫಾರ್ಮುಲಾ ಶುಡ್ ಬಿ ರಿಮೆಂಬರ್ಡ್. ಓಕೆ, ಕ್ವಾಡ್ರಾಟಿಕ್ ಫಾರ್ಮುಲಾ. ಇನ್ನೊಂದು ಹೆಸರಿದೆ ಇದಕ್ಕೆ, ಏನಂತಿದೆ ಅಂತಂದ್ರೆ ಶ್ರೀಧರನಾಚಾರ್ಯಸ್ ರೂಲ್ ಅಂತ ನಾವು ಕರಿತೀವಿ. ಓಕೆ, ಸೊ ದಿಸ್ ಈಸ್ ದಟ್ ಒನ್. ಓಕೆ, ಇದು ವೆರಿ ಇಂಪಾರ್ಟೆಂಟ್ ರೀ. ಸೊ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ, ಹ್ಯಾವ್ ಯು ನೋಟಿಸ್ಡ್ ನಾವು ಆಲ್ರೆಡಿ ಒಂದು ಟರ್ಮ್ ಡಿಫೈನ್ ಮಾಡಿದ್ವಲ್ಲ, ಡಿಸ್ಕ್ರಿಮಿನೆಂಟ್ ಡಿ ಈಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac ಅಂತ ನಾವು ಆಲ್ರೆಡಿ ಏನು ಮಾಡಿದ್ವಿ, ಇದು ಮಾಡಿದ್ವಿ. ಓಕೆ, ಸೊ ಡಿಫೈನ್ ಮುಂಚೆನೇ ಮಾಡಿದ್ವಿ ನಾವು. ಸೊ ಅದರ ಅಕಾರ್ಡಿಂಗ್ಲಿ ನಾವೇನು ಮಾಡ್ಬೋದು, ವಿ ಕ್ಯಾನ್ ರೈಟ್ ದಿಸ್ ಎಕ್ಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಡಿ ಡಿವೈಡೆಡ್ ಬೈ 2a ಅಂತಲೂ ನಾವು ಬರಿಬಹುದು. ಓಕೆ, ಸೊ ನಿಮ್ಗೆ ಆಲ್ರೆಡಿ ಇದೆ ನೋಡಿರ್ಲಿ. ಸೊ ಬೇಸ್ಡ್ ಆನ್ ದಿಸ್, ಸೊ ಅಲ್ಲೇನಾಗುತ್ತೆ ನಮ್ಗೆ, ಸೊ ಅಕಾರ್ಡಿಂಗ್ ಟು ದ್ಯಾಟ್ ನಮ್ಗೆ ಏನಾಗುತ್ತೆ ಅಂತಂದ್ರೆ, ವಿ ವಿಲ್ ಗೆಟ್ 2 ಆಪ್ಷನ್ಸ್. ಸೊ 2 ರೂಟ್ಸ್ ಬರ್ತಾವೆ ನಮ್ಮ ಕಡೆ, ಹೌದಲ್ರಿ? ನಮ್ಮ ಕಡೆ ಏನಾಗುತ್ತೆ ಅಂತಂದ್ರೆ, ಸೊ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac divided by 2a ಅಂತ ಅಂದ್ಕೂಡೆ we have 2 answers, one with plus and one with minus. So x equal to minus b, ಒಮ್ಮೆ ಪ್ಲಸ್ ತಗೋರಿ, b square minus 4ac divided by 2a. ಸೊ ಇನ್ನೊಮ್ಮೆ ಮೈನಸ್ ತಗೋರಿ, x equal to minus b minus square root of b square minus 4ac divided by 2a. So these are the 2 solutions. ಅದಕ್ಕೆ quadratic equation will always have 2 roots, always. Okay, fine. So this is called as ತಿಳಿತಿಲ್ರಿ. ಸೊ ಫೈನ್. ಸೊ ನಾವೀಗೇನು ನೆಕ್ಸ್ಟ್ ಮಾಡ್ತೀವಿ ಅಂದರೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನಾವೇನು ಮಾಡ್ತೀವಿ ಅಂದರೆ, ಥರ್ಡ್ ಇಂಪಾರ್ಟೆಂಟ್ ಫಾರ್ಮುಲಾ ಆರ್ ಬೇಸಿಕ್ ಕಾನ್ಸೆಪ್ಟ್ ಇಯರ್ ನಾವನ್ನ ನೋಡ್ತೀವಿ ಅದನ್ನು. ಓಕೆ, ಫೈನ್. ಇನ್ನೊಂದು ನೀವು ಇಂಪಾರ್ಟೆಂಟ್ ಇಲ್ಲಿ ನೋಟ್ ಮಾಡ್ಕೋಬೇಕು. ಸೊ ಬೇಸ್ಡ್ ಆನ್ ದಿಸ್ ಅಬೌವ್ ಡಿಸ್ಕಷನ್ ಓನ್ಲಿ, let us say alpha and beta are the only real roots, okay, are the only real roots yavaga if b square minus 4ac is greater than or equal to 0. ಈ ಕಂಡೀಷನ್ ಮಾತ್ರ ನೀವು ಭಾಳ ನೆನಪಿಟ್ಕೋಬೇಕು. ಸೊ when the discriminant is greater than or equal to 0, discriminant is greater than or equal to 0, then we will have 2 real roots. Okay, 2 real roots. So ಅದರ ಡಿಸ್ಕಷನ್ ನಾವೀಗ ಬರೋಣ. ಸೊ we will discuss that detail. So third important ಅಂತ ಒಂದು ಟೇಬಲ್ ಮಾಡ್ಬಿಡ್ತೇನೆ ರೀ. ಸೊ ಐ ವಿಲ್ ಡೂ ಅ ಟೇಬಲ್ ಇಟ್ ಸೆಲ್ಫ್. ಸೊ ಈಗ ನಾವು ಇಲ್ಲಿ ಏನು ಮಾಡ್ತೀವಿ ಅಂತಂದ್ರೆ, ನೇಚರ್ ಆಫ್ ರೂಟ್ಸ್ ಅಂತ ಕಂಡಿಡಿತೀವಿ. ಅಲ್ಲಿ ನೀವು ನೋಡಿರ್ಬೋದು, ಸಿಲೆಬಸ್ನ ಕೇಳಿದ್ರಲ್ಲ, ನೇಚರ್ ಆಫ್ ರೂಟ್ಸ್ of a quadratic equation. Okay, so let's see. ಈಗ ವ್ಯಾಲ್ಯೂ ಆಫ್ ಡಿ ಒಂದ್ ಕಡೆ ಆದ್ರೆ, ಸೊ ಇಲ್ಲಿ ನಾವೇನ್ ಬರಿತೀವಿ, ನೇಚರ್ ಆಫ್ ರೂಟ್ಸ್ ಅಂತ ಬರೆಯೋಣ ಇಲ್ಲೇ. ಸೊ ಇನ್ನೊಂದ್ ಕಡೆ ಇಲ್ಲೇ ರಿಯಲ್ ರೂಟ್ಸ್. ಸೊ ಯಾಕಂದ್ರೆ ನಾ ಹೇಳಿದ್ನಲ್ರಿ, ಆಲ್ವೇಸ್ ಕ್ವಾಡ್ರಾಟಿಕ್ ಇಕ್ವೇಶನ್ ಶುಡ್ ಗಿವ್ ರಿಯಲ್ ರೂಟ್ಸ್ ಹಿಯರ್. ಸೊ ನೆಕ್ಸ್ಟ್, ಸೊ ದೀಸ್ ಆರ್ ದವರ್ table headings review actually. So first, in case the value of, let us take some other color, let's take this color this time. Okay, so if the value of d is greater than 0, ಈಗ value of d greater than 0 ಇತ್ತಪ್ಪ ಅಂತಂದ್ರೆ ನಾವೇನು ಕರಿತೀವಿ, ಅದಕ್ಕೆ 3 ಕಂಡೀಷನ್ಸ್ ಇರ್ತಾವ್ರಿ. d greater than 0, d equal to 0 and d less than 0. So obviously 3 ಕಂಡೀಷನ್ಸ್ ಅದಾವ್ರಿ. Okay, so one is greater than 0, equal to 0 and discriminant is less than 0. In case d is greater than 0 ಅಂತಂದ್ರೆ, the nature of roots
So what will be the nature of roots? So nature of roots will be real, real and distinct. So what is the meaning of real? Real ಅಂತೂ ನಿಮ್ಗೆ ಗೊತ್ತೈತೆ ಆಲ್ರೆಡಿ. ಸೊ ಡಿಸ್ಟಿಂಕ್ಟ್ ಅಂತಂದ್ರೆ ಎರಡು ಬೇರೆ ಬೇರೆನೇ ಇರ್ತಾವ. ಮೀನ್ಸ್ ದೇ ವಿಲ್ ನಾಟ್ ಬಿ ಲೈಕ್ ಬೇರೆ ಬೇರೆನೇ ಇರ್ತಾವ, ಯುನೀಕ್ ಇರ್ತಾವ. ಇನ್ನೊಂದು ವರ್ಡ್ ಏನಪ್ಪ ಅಂದ್ರೆ ಯುನೀಕ್, ಡಿಸ್ಟಿಂಕ್ಟ್ ಆರ್ ಯುನೀಕ್. ಸೊ ಅವಾಗ ಏನಾಗತ್ತೆ, ಸೊ ನಾವು ಆಲ್ರೆಡಿ ನಮ್ಮ ರೂಟ್ಸ್ ಏನಂತ ಅನ್ಕೊಂಡಿವಿ, ಅಲ್ಫಾ ಮತ್ತೆ ಬೀಟಾ ಅಂತ ಅನ್ಕೊಂಡಿವಿ. ಸೊ ಅಲ್ಫಾ ಈಸ್ ವಾಟ್? ಅಲ್ಫಾ ಈಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ರೂಟ್ ಡಿ ಬೈ 2a and beta is equal to minus b minus root d by 2a. Okay, this is the real roots. ಯಾವಾಗ ಫಸ್ಟ್ ಕಂಡೀಷನ್ ಚೆಕ್ ಮಾಡಬೇಕ್ರಿ ನೀವು, ದಿಸ್ ಈಸ್ ದ ಕಂಡೀಷನ್. ಕಂಡೀಷನ್ ಮೇಲೆ ನೀವು ಮಾಡ್ಕೋಬೇಕ್ರಿ. ಕ್ವಶನ್ ಆಗಿ ಇದ ಕೇಳಿರ್ಬೋದು. ಫಸ್ಟ್ ನೀವು ಚೆಕ್ ಮಾಡಬೇಕಾಗಿದೆ ಡಿಸ್ಕ್ರಿಮಿನೆಂಟ್. ಸೊ ಡಿ, ವಾಟ್ ಈಸ್ ಡಿ? ಅಗೇನ್ ಡಿ ಯು ಆಲ್ರೆಡಿ ನೋ, ಇಟ್ ಈಸ್ ಬಿ ಸ್ಕ್ವೇರ್ ಮೈನಸ್ 4ac value. Okay, b square minus 4ac value. Okay. So second condition, when d is equal to 0, d equal to 0 ಇದ್ದಾಗ ಏನಾಗುತ್ತೆ, the roots are real and ಇಲ್ಲೇ equal. Okay, so the roots here will be equal, exactly each root. So what will happen here? Each root, ಯಾಕಪ್ಪ ಅಂತಂದ್ರೆ d ನ 0 ಐತಿ ಇಲ್ಲಿ. ಈ d equal to 0 ಸಬ್ಸ್ಟಿಟ್ಯೂಟ್ ಮಾಡ್ರಿ ಇಲ್ಲೇ ಮೇಲೆ. ಸೊ ಮೇಲೆ ಎರಡು ಈಕ್ವೇಶನ್ ನಾಗ ನೀವು d equal to 0 ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ಏನಾಗುತ್ತೆ, ಸೊ ಆಬ್ವಿಯಸ್ಲಿ ನಿಮ್ದು ಯಾವುದು ಅಲ್ಫಾನು ಆತು ಬೀಟಾ ಎರಡು ಈಕ್ವಲೇ ಬಂದ್ಬಿಡ್ತಾವ. ಬಂದು ಸೊ ಮೈನಸ್ ಬಿ ಬೈ 2a ಅಷ್ಟೇ ಬರ್ತಾವ್ರಿ. ಸೊ ದೇರ್ ವಿಲ್ ಬಿ ಆಲ್ವೇಸ್ ಈಕ್ವಲ್ ರೂಟ್ಸ್. ಅಂದ್ರೆ ಇನ್ ಕೇಸ್ ಕಂಡೀಷನ್ ಈಸ್ 0, ಡಿ ಇಸ್ ಈಕ್ವಲ್ ಟು 0, ಈಕ್ವಲ್ ರೂಟ್ಸೇ ಬರ್ತಾವ ಇವತ್ತು. ಅಂದ್ರೆ 2 2 ಬರ್ಬೋದು, -2 ಬರ್ಬೋದು, ಹಂಗೆ. ಓಕೆ ಫೈನ್. ಸೊ ಡಿ ಲೆಸ್ ದೆನ್ 0 ಇದ್ದಾಗ ಏನಾಗತ್ತಪ್ಪ ಅಂದ್ರೆ ನೋ ರಿಯಲ್ ರೂಟ್ಸ್, ನೋ ರಿಯಲ್ ರೂಟ್ಸ್. ನೋಡ್ರಿ, ಡಿ ಲೆಸ್ ದೆನ್ 0 ಅಂದ್ರೆ ಏನಿದು ನೆಗೆಟಿವ್, ನೆಗೆಟಿವ್ ಬಂದ್ಬಿಡ್ತೈತಿ. ಡಿ ವ್ಯಾಲ್ಯೂ -2 -3 -2/3 ಏನಾರ ಬಂದ್ಬಿಡ್ತೈತಿ. ಸೊ ಡಿ ಲೆಸ್ ದೆನ್ 0 ನೆಗೆಟಿವ್ ಬಂದಾಗ ದೇರ್ ಆರ್ ನೋ ರಿಯಲ್ ರೂಟ್ಸ್. ಓಕೆ, ಆ್ಯಂಡ್ ನೀವು ಅವಾಗ ರೂಟ್ಸ್ ಕಂಡಿಡಕ್ಕಾಗತ್ತೇನೋ? ಇಲ್ಲ. ಸೊ ಯಾಕಂದ್ರೆ ಅದು ದಟ್ ಈಸ್ ನಾಟ್ ಇನ್ ದ ಸ್ಕೋಪ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಶನ್ ಚಾಪ್ಟರ್. ಓಕೆ, ಸೊ ನನ್ ರೂಟ್ಸ್, ನನ್. ಓಕೆ ಫೈನ್. ಸೊ ದಿಸ್ ಟೇಬಲ್, ಈ ಟ್ಯಾಬ್ಯುಲರ್ ಕಾಲಮ್ ಏನಿದೆ ಅಲ್ರಿ, ವೆರಿ ಇಂಪಾರ್ಟೆಂಟ್ ರೀ, ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಯಾಕಂದ್ರೆ ನಿಮ್ಗೆ ಗೊತ್ತಾಗತ್ತಿತ್ತಲ್ಲ ಇಲ್ಲೇ. ಸೊ ನಿಮ್ಗೆ ಆಟೋಮೆಟಿಕಲಿ ಡಿ ಈಕ್ವಲ್ ಟು 0 ಆದ್ರೆ 2 ಈಕ್ವಲ್ ರೂಟ್ಸ್ ಗೊತ್ತಾಗ್ತಾವ. ಸೊ ಈ ಕ್ವಶನ್ ಕೇಳ್ಬೋದು ನಾವು ಡೈರೆಕ್ಟ್ಲಿ ಫೈಂಡ್ ದಿ ರೂಟ್ಸ್ ಅಂತ ಅಂದ್ಕೊಳ್ಳಿ, ನಿಮ್ಗೆ ಗೊತ್ತಾಗಬೇಕಲ್ಲ ರಿಯಲ್ ಅದಾವೋ ಡಿಸ್ಟಿಂಕ್ಟ್ ಅದಾವೋ. ಸೊ ದ್ಯಾಟ್ ಕೇಸ್ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾಸ್. ಓಕೆ ಫೈನ್. ಸೊ ಲೆಟ್ ಅಸ್ ಕಂಟಿನ್ಯೂ. ಸೊ ಸ್ವಲ್ಪ ನಾನು ಸ್ಲೋನ ಹೋಗ್ತಿದ್ದೀನಿ. ಐ ಥಿಂಕ್ ನಿಮ್ಗೆ ಸ್ವಲ್ಪ ಜಾಸ್ತಿ ಪೇಸ್ ಬೇಕಂದ್ರೆ ಯು ಕ್ಯಾನ್ ವಾಚ್ ವಿತ್ ಸಮ್ ಫಾಸ್ಟ್ ಫಾರ್ವರ್ಡ್ ಮಾಡಿ ನೋಡ್ಕೋಬೋದು. ಓಕೆ ಫೈನ್. ಸೊ ಸ್ವಲ್ಪ ಇಲ್ಲಿ ನೋಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾನು ನಿಮ್ಗೆ ಕೊಡ್ತೇನೆ. ನೋಟ್ ಪಾಯಿಂಟ್ಸ್ ಫಾರ್ ದ ಸೇಮ್ ಡಿಸ್ಕಷನ್ ಆಫ್ ದ ಟೇಬಲ್. ನೋಟ್ ಪಾಯಿಂಟ್ಸ್ ಅನ್ನ ನಾನು ನಿಮ್ಗೆ ಕೊಡ್ತೇನೆ. ಈಗ ವಾಟ್ ಈಸ್ ಅವರ್ ಕ್ವಾಡ್ರಾಟಿಕ್ ಇಕ್ವೇಶನ್? ax² plus bx plus c is equal to 0. So first note point ಏನಪ್ಪಾ ಅಂತಂದ್ರೆ, if a comma b comma c are rational, they are rational. What are rational? What is a rational number? A number of the form p by q where p is not equal to 0. Okay, they are rational. And ಇನ್ನೊಂದು ಕಂಡೀಷನ್ ರೀ, and d is greater than 0, d is greater than 0, d greater than 0 and d is a perfect square. ಇನ್ನೊಂದು ಕಂಡೀಷನ್ ರೀ, ಏನಂದ್ರೆ d ಪರ್ಫೆಕ್ಟ್ ಸ್ಕ್ವೇರ್ ಇತ್ತಪ್ಪ ಅಂತಂದ್ರೆ, ಸೊ ದೆನ್ ಅವಾಗ ನಾವೇನು ಹೇಳ್ಬೋದಪ್ಪ ಅಂತಂದ್ರೆ ಇವನ್ ದ ರೂಟ್ಸ್ ಆಲ್ಸೋ ವಿಲ್ ಬಿ ರ್ಯಾಷನಲ್. ರೂಟ್ಸು ಕೂಡ ರ್ಯಾಷನಲ್ ಆಗೇ ಬರ್ತಾವ. ಓಕೆ, ಸೊ ಈಗ ನೀವು ಆಪ್ಷನ್ಸ್ ಕೊಟ್ಟಿರ್ತಾರೆ, ಒಂದು ಕ್ವಶನ್ ಕೊಟ್ಟಿರ್ತಾರ ಒಂದು ಇಕ್ವೇಶನ್ದು, ಅಲ್ಲೇ ಆಪ್ಷನ್ಸ್ ಏನ ಎ ಬಿ ಸಿ ಡಿ ಕೊಟ್ಟಿರ್ತಾರೆ. ಒಂದು ಕಡೆ 2 2, ಇನ್ನೊಂದು ಕಡೆ 2/3 1/3 ಹಿಂಗೆಲ್ಲ ಕೊಟ್ಟಿರ್ತಾರೆ. ಸೊ ಇದನ್ನೆಲ್ಲ ಸಾಲ್ವ್ ಮಾಡ್ಕೊಂಡು ಕುಂದ್ರಾಕ ಒಂದ್ಸರಿ ಟೈಮ್ ಭಾಳ ಹೋಗುತ್ತೆ. ಓಕೆ, ಅದೇ ನಿಮ್ಗೆ ಟೈಮ್ ಹೋಗ್ಲಿ ಅಂತ ಕೊಟ್ಟಿರ್ತಾರೆ ಅವರು.
ಸೊ ಇನ್ ದ್ಯಾಟ್ ಕೇಸ್ ನೀವು ಡಿ ಈಕ್ವಲ್ ಟು ಗ್ರೇಟರ್ ದೆನ್ 0 ಅಂತ ಕಂಡುಹಿಡ್ಕೊಂಡ್ರಿ. ಹೆಂಗೆ ಕಂಡುಹಿಡ್ಕೋತೀರಿ? ಬಿ ಸ್ಕ್ವೇರ್ ಮೈನಸ್ 4ac ಮಾಡಿಬಿಡುದ್ರಿ. ಸೊ ಡಿ ಈಕ್ವಲ್ ಟು 0 ಸಿಗ್ತಾ. ಆ್ಯಂಡ್ ಆ ಡಿ ವ್ಯಾಲ್ಯೂನ ಹೆಂಗೆ ಬಂದಿತ್ತಪ್ಪ ಅಂದ್ರೆ ಪರ್ಫೆಕ್ಟ್ ಸ್ಕ್ವೇರ್ ಬಂದ್ಬಿಟ್ಟೈತ್ರಿ. ಅಂದರೆ 9 ಅಂದರೆ 3 ಸ್ಕ್ವೇರ್. ಸೊ ಇನ್ ದ್ಯಾಟ್ ಕೇಸ್ ದ ರೂಟ್ಸ್ ವಿಲ್ ಬಿ ಆಲ್ವೇಸ್ ರ್ಯಾಷನಲ್. ಗೊತ್ತಾಯ್ತಲ್ಲ ನಿಮ್ಗೆ ಹೆಂಗೆ ಹೆಲ್ಪ್ ಆಗುತ್ತಿದೆ ಕಂಡೀಷನ್ ಅಂದರೆ? ಸೊ ಆಟೋಮೆಟಿಕಲಿ ನೀವು ಈ ಕಡೆ ಎರಡು ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಡೈರೆಕ್ಟ್ಲಿ ನೀವು ಬಿನ ಟಿಕ್ ಮಾಡ್ಕೋಬಹುದು. ಓಕೆ, ಫೈನ್. ಸೊ ಸೆಕೆಂಡ್ ಇಂಪಾರ್ಟೆಂಟ್ ಡಿಸ್ಕಷನ್ ಇನ್ ಕಂಟಿನ್ಯೂಯೇಷನ್ ವಿತ್ ದಿ ಸೇಮ್ ಥಿಂಗ್. ಓಕೆ, ಮತ್ತು ಸೇಮ್ if again we have a b c are rational numbers, okay, and d is greater than 0 and ಇನ್ನೊಂದು ಏನಪ್ಪಾ ಅಂದ್ರೆ d is not perfect square. ಇಲ್ಲಿ ನೋಡ್ರಿ, not perfect square ಅಂದ್ರೆ ಏನೋ ಬರ್ಬೋದು, ನಂಬರ್ 13 ಬರ್ಬೋದು, 5 ಬರ್ಬೋದು, 7 ಬರ್ಬೋದು. ಓಕೆ, ಇನ್ ದ್ಯಾಟ್ ಕೇಸ್ ದ ರೂಟ್ಸ್ ಆರ್ ಇರ್ರಾಷನಲ್. ಅವಾಗ ಏನಪ್ಪಾ ಅಂದ್ರೆ ರೂಟ್ಸ್ ಇರ್ರಾಷನಲ್ ಇರ್ತಾವ್ರಿ. ಸೊ ಅವಾಗ ನೀವೇನು ಅನ್ಕೋಬಹುದು ಅಂದ್ರೆ ದ ರೂಟ್ಸ್ ವಿಲ್ ಬಿ ಇರ್ರಾಷನಲ್. ಓಕೆ, RRATIONL, ಸಾರಿ, ದ ರೂಟ್ಸ್ ವಿಲ್ ಬಿ ಇರ್ರಾಷನಲ್ ಇನ್ ದ್ಯಾಟ್ ಕೇಸ್. ಮಜಾ ಆಯ್ತು ನೋಡ್ರಿ, ಯಾಕಂದ್ರೆ ಸೊ ABC ಆರ್ ರ್ಯಾಷನಲ್ಸ್. ಓಕೆ, P/Q ಆ ಥರ ಅದಾವ. ಡಿ ಪರ್ಫೆಕ್ಟ್ ಸ್ಕ್ವೇರ್ ಬಂತು. ಪರ್ಫೆಕ್ಟ್ ಸ್ಕ್ವೇರ್ ಬಂದಾಗ ರ್ಯಾಷನಲ್ ಬರ್ತೈತಿ. ಸೊ ಈಗ ನಾನ್ ಪರ್ಫೆಕ್ಟ್ ಸ್ಕ್ವೇರ್ ಇತ್ತಪ್ಪ ನಂಬರ್ಸ್, ಸೊ ಅವಾಗ ರೂಟ್ಸ್ ವಿಲ್ ಬಿ ಇರ್ರಾಷನಲ್. ಇರ್ರಾಷನಲ್ ಅಂದ್ರೆ ನಿಮ್ಗೆ ಆಲ್ರೆಡಿ ಗುರ್ತೈತಿ. ಸೊ ನಾಟ್ ಇನ್ ದ ಫಾರ್ಮ್ ಆಫ್ P/Q. ಓಕೆ, ಸೊ ಈ ಥರ ಇದನ್ನ ಎರಡು ಇಂಪಾರ್ಟೆಂಟ್ ನೋಟ್ ಪಾಯಿಂಟ್ಸನ್ನ ಇಟ್ಕೊಳ್ರಿ. ದಿಸ್ ವಿಲ್ ಬಿ ಹೆಲ್ಪ್ ಯು ಇನ್ MCQsನಲ್ಲಿ ನೀವು ಎಲಿಮಿನೇಟ್ ಮಾಡ್ಬೋದು. ಫೈನ್. ಸೊ ನೆಕ್ಸ್ಟ್ ಪಾಯಿಂಟ್ ಆಫ್ ಡಿಸ್ಕಷನ್ ಇನ್ನೊಂದು ಸ್ವಲ್ಪ ಅದಾವ್ರಿ. ಸೊ ವಿ ಕ್ಯಾನ್ ಕಂಪ್ಲೀಟ್ ದಿಸ್. ಇನ್ನೊಂದು 2 ಪಾಯಿಂಟ್ ಅದಾವ ಅಷ್ಟೇ. ಸೊ ನೆಕ್ಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್, ರಿಲೇಷನ್ ಬಿಟ್ವೀನ್ ರೂಟ್ಸ್ ಆ್ಯಂಡ್ ಕೋಯಿಫಿಷಿಯಂಟ್ಸ್, ಬಿಟ್ವೀನ್ ದ ರೂಟ್ಸ್ ಆ್ಯಂಡ್ ಕೋಯಿಫಿಷಿಯಂಟ್ಸ್ ಆಫ್ ಅ ಕ್ವಾಡ್ರಾಟಿಕ್ ಇಕ್ವೇಷನ್. ಫೈನ್. ಏನ್ರಿ ದ ರಿಲೇಷನ್ ಬಿಟ್ವೀನ್, ಸಾರಿ ಏನೇನೋ ಇದು ಮೌಂಟೇನ್ ಆಗ್ಬಿಡುತ್ತಲ್ರಿ ಇದು. ಓಕೆ, relation between roots and coefficient of a quadratic equation. Now already ಯಾವತ್ತೂ ನಾನು ಏನು ಮಾಡ್ತೀನಿ, I always take alpha and beta as the roots. Let us say alpha and beta are the roots of the quadratic equation. ಏನಪ್ಪಾ the quadratic equation ax square plus bx plus c equal to 0 where is not equal to 0. ಅವಾಗ ಏನಪ್ಪಾ ಅಂತಂದ್ರೆ ವೆರಿ ಇಂಪಾರ್ಟೆಂಟ್, ಸಮ್ ಆಫ್ ರೂಟ್ಸ್ ಅಂದ್ರೆ ಹೆಂಗ್ರಿ? ನಾ ಹೇಳತ್ತಿದ್ದ ಸೆಂಟೆನ್ಸ್ ನಾಗಿದ್ದ ಮ್ಯಾಥಮೆಟಿಕಲಿ ಹೆಂಗೆ ಬರೆಯೋದು ಅದನ್ನ? alpha plus beta. Sum of roots alpha plus beta is equal to minus b by a. Very important condition. Sum of roots is equal to minus b by a. Minus b ಅಂದ್ರೆ ಏನು? Coefficient of x. a is coefficient of x square. Okay, ಬಟ್ ಇದ ಕಂಡೀಷನ್ ಇದ ಸ್ಟ್ಯಾಂಡರ್ಡ್ ಫಾರ್ಮ್ನಾಗ ಬರ್ದಿರ್ಬೇಕು. ಅದನ್ನ ಡೋಂಟ್ ಮೇಕ್ ಕನ್ಫ್ಯೂಷನ್. ಒಂದ್ಸತ ಬೇರೆ ಕಡೆ ಕೊಟ್ಟು ಅವ್ರು ಇದು ಮಾಡ್ತಾರ, ಸ್ಟ್ಯಾಂಡರ್ಡ್ ಫಾರ್ಮ್ನಾಗ ಇರಬೇಕು. ಓಕೆ, ನೆಕ್ಸ್ಟ್ ಸೇಮ್ ಪ್ರಾಡಕ್ಟ್ ಆಫ್ ರೂಟ್ಸ್, ಸೊ ವಿಚ್ ಈಸ್ alpha into beta is equal to c by a. Alpha into beta which is equal to c by a. Okay, so ಇಷ್ಟೇ ನೋಡ್ರಿ. ಇದು sum of roots is minus b by a and product of roots is equal to c by a. c ಅಂದ್ರೆ ಕಾನ್ಸ್ಟೆಂಟ್ by term a. ಸೊ a ಅನ್ನೋದು ಡಿನಾಮಿನೇಟರ್ ಅಲ್ಲಿ ಕಾಮನ್ ಆಗೈತಿ, ಬಟ್ ಸಮ್ ಆಫ್ ದಮ್ ರೂಟ್ಸ್ ಇದ್ದಾಗ ಮೈನಸ್ ಬಿ ಬರ್ತೈತಿ, ಪ್ರಾಡಕ್ಟ್ ಇದ್ದಾಗ ಸಿ ಬರ್ತೈತಿ. ಸೊ ಇದನ್ನ ನೀವು ನೆನಪಿಟ್ಕೊಳ್ಬೇಕು, ವೆರಿ ಇಂಪಾರ್ಟೆಂಟ್ ಇದೆ ಇದು. ಓಕೆ, ಫೈನ್. ಸೊ ಇನ್ನೊಂದು ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಫಿಫ್ತ್ ಒನ್. ಸೊ ದಿಸ್ ಇಸ್ ದ ಸೀರಿಯಲ್ ನಂಬರ್ 5th. ನೋಡ್ಕೊಂತ ಹೋಗ್ಬೋದು. ಟು ಫಾರ್ಮ್ ಅ ಕ್ವಾಡ್ರಾಟಿಕ್, ಈಗ ಗಿವನ್ ಟು ಫಾರ್ಮ್ ಅ ಕ್ವಾಡ್ರಾಟಿಕ್ ಇಕ್ವೇಷನ್ with given roots alpha and beta. Given roots alpha and beta ಅಂದ್ರೆ ಆಲ್ರೆಡಿ ರೂಟ್ಸ್ ಕೊಟ್ಬಿಟ್ಟಿದ್ದಾರೆ. ದೆನ್ ದೇ ಆರ್ ಆಸ್ಕಿಂಗ್ ಯು ಟು ಫೈಂಡ್ ದಿ ಕ್ವಾಡ್ರಾಟಿಕ್ ಇಕ್ವೇಷನ್. ಆ ಟೈಮ್ನಲ್ಲಿ ನಾವೇನು ಮಾಡ್ಬೇಕಾದ್ರೆ ಹೆಂಗೆ ಮಾಡ್ಬೇಕಂತಂದ್ರೆ ಇಲ್ಲಿ ನಿಮಗೆ ಕೊಡ್ತೇನೆ.
ಸೊ ಆಲ್ರೆಡಿ ನಿಮ್ಗೆ ಏನು ಕೊಟ್ಟಿದ್ದಾರೆ ಅಂದ್ರೆ ಅವರು alpha. Okay, so already they have given alpha and beta are the roots ಕೊಟ್ಬಿಟ್ಟಾರ already. ಈಗ they are asking you to form the quadratic equation. ಸೊ ಅವಾಗ ಏನು ಬರೀತಿತ್ತಂದ್ರೆ ಈ ಫಾರ್ಮ್ನಾಗ ಇರ್ಬೇಕ್ರಿ ಅದ ಸ್ಟ್ಯಾಂಡರ್ಡ್ ಫಾರ್ಮ್. ಯಾವ ಫಾರ್ಮ್ನಾಗ ಅಂದ್ರೆ ಇಟ್ ಶುಡ್ ಬಿ ಎಕ್ಸ್ ಸ್ಕ್ವೇರ್ ಮೈನಸ್ alpha plus beta x plus alpha beta is equal to 0. So this is the standard form. ನೆನಪಿಟ್ಕೊಂಡ್ಬಿಡ್ರಿ, ಇದು ಆಲ್ವೇಸ್ ಎರಡು ರೂಟ್ ಕೊಟ್ಟದಾಗ ಅಲ್ಫಾ ಆ್ಯಂಡ್ ಬೀಟಾ. ಸೊ ನೀವೇನು ಮಾಡಬೇಕು ಅವಾಗ ಸಮ್ ಆಫ್ ದಿ ರೂಟ್ಸ್ ಆಸ್ ಅ ಕೊಯಿಫಿಷಿಯಂಟ್ ಆಫ್ ಎಕ್ಸ್, ಪ್ರಾಡಕ್ಟ್ ಆಫ್ ದಿ ರೂಟ್ಸ್ ಆಸ್ ಅ ಕಾನ್ಸ್ಟೆಂಟ್ ಅಂತ ನೀವು ತಗೊಳ್ಬೇಕು. ಸೊ ಇದನ್ನ ಇನ್ ದ ಫಾರ್ಮ್ ಆಫ್ ಸ್ಟೇಟ್ಮೆಂಟ್ ಅಂತ, ಇನ್ ದ ಫಾರ್ಮ್ ಆಫ್ ಸ್ಟೇಟ್ಮೆಂಟ್ ಕೆಲವೊಂದು ಟೈಮ್ನಾಗ ಈ ಥರ ಮ್ಯಾಥಮೆಟಿಕಲಿ ನೆನಪಿಟ್ಕೊಲಿಕ್ಕೆ ಅಂತಂದ್ರೆ ಸ್ಟೇಟ್ಮೆಂಟ್ ವೈಸ್ ನೆನಪಿಟ್ಕೊಂಡ್ರು ಇಟ್ ವಿಲ್ ಬಿ ಹೆಲ್ಪ್ಫುಲ್. ಎಕ್ಸ್ ಸ್ಕ್ವೇರ್ ಮೈನಸ್ ಸಮ್ ಆಫ್ ರೂಟ್ಸ್ into x plus product of roots. History. Sometimes it is easy for us to remember certain things which are not mathematical. So very important ಏನಂದ್ರೆ x square ಇದು ಸೊ ಲೈನ್ ಸರಿಯಾಗಿ ನಮಗೆ ಹೊಡಕ್ಕೆ ಬರಲ್ಲ. ಓಕೆ, ಸೊ x square minus sum of roots into x plus product of roots is equal to 0. So this is the important thing. ನೆನಪಿಟ್ಕೋರಿ, ಇದು ವೆರಿ ವೆರಿ ಇಂಪಾರ್ಟೆಂಟ್ ರೀ. ಇದು ಡೈರೆಕ್ಟ್ಲಿ ರೂಟ್ಸ್ ಕೊಟ್ಟ ನಿಮ್ಗೆ ಈಕ್ವೇಷನ್ ಕಂಡುಹಿಡಿ ಅಂತ ಹೇಳ್ತಾರೆ ಅವರು. ಫೈನ್. ಸೊ ಫೈನ್, ಇನ್ನೊಂದು 2 ಪಾಯಿಂಟ್ಸ್ ಅಷ್ಟೇ ಇದಾವೆ. ಸೊ ದಟ್ ವಿಲ್ ಬಿ ದ ಎಂಡ್ ಆಫ್ ದಿಸ್ ಥಿಯರಿ ಪಾರ್ಟ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ಸ್. ಆಮೇಲೆ ನಾವೇನು ಮಾಡೋದು, ಬರೀ ಅಬ್ಜೆಕ್ಟಿವ್ ಕ್ವಶನ್ಸನ್ನು ನೋಡ್ಕೊಂತ ಹೋಗೋಣ. ಫೈನ್. ಸೊ 6th ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಸೊ ಎಸ್, ಈಗ ಕ್ವಾಡ್ರಾಟಿಕ್ ಈಕ್ವೇಷನ್ ಐತ್ರಿ, ax square plus bx plus c is equal to 0. ಇಫ್ ಒನ್ ರೂಟ್, ಇದು 2 ರೂಟ್ ಇರ್ತಾವ ಆಲ್ರೆಡಿ ನಿಮ್ಗೆ ಹೇಳೀನಿ. ಸೊ ಇಫ್ ಒನ್ ರೂಟ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಈಸ್ p ಪ್ಲಸ್ ರೂಟ್ ಕ್ಯೂ. ಈಗ ಸಪೋಸ್ ಅಸ್ಯೂಮ್ ಮಾಡ್ಕೋರಿ ಏನಂತಂದ್ರೆ ಒನ್ ರೂಟ್ ಆಫ್ ದ ಈಕ್ವೇಷನ್ ಈಸ್ ಆಲ್ರೆಡಿ ಇಟ್ ಈಸ್ p ಪ್ಲಸ್ ರೂಟ್ ಕ್ಯೂ. ಸೊ ದೆನ್ ದ ಅದರ್ ರೂಟ್, ದೆನ್ ದ ಇನ್ನೊಂದು ರೂಟ್ ಅಷ್ಟು ಉಳಿಬೇಕಲ್ರಿ, ಯಾಕಂದ್ರೆ 2 ಇದಾವಲ್ಲ. ದ ಅದರ್ ರೂಟ್ ವಿಲ್ ಆಟೋಮೆಟಿಕಲಿ ಬಿ p ಮೈನಸ್ ರೂಟ್ ಕ್ಯೂ. ನೆನ್ಪಿಟ್ಕೊಂಡ್ಬಿಡ್ರಿ. ಸೊ ಆಲ್ರೆಡಿ ಏನೈತ್ರಿ ಇಲ್ಲೇ ax square plus bx plus c is equal to 0 ಅಂತ ಈಕ್ವೇಷನ್, ಕ್ವಾಡ್ರಾಟಿಕ್ ಈಕ್ವೇಷನ್. ಈಗ ಒಂದು ರೂಟ್ ಏನಾದರೂ ಈ ಫಾರ್ಮ್ನಾಗ ಇತ್ತಂದ್ರೆ p ಪ್ಲಸ್ ರೂಟ್ ಕ್ಯೂ ಅಂದ್ರೆ 2 ಪ್ಲಸ್ ರೂಟ್ 3 ಎಕ್ಸಾಂಪಲ್. ಸೊ ಇನ್ನೊಂದು ರೂಟ್ ಏನಾಗ್ಬಿಡುತ್ತೆ, ಆಬ್ವಿಯಸ್ಲಿ 2 ಮೈನಸ್ ರೂಟ್ 3ನ ಇರ್ತೈತಿ. ದೇರ್ ಇಸ್ ನೋ ನೀಡ್ ಟು ಅಗೇನ್ ಕ್ಯಾಲ್ಕುಲೇಟ್. ಡೋಂಟ್ ವೇಸ್ಟ್ ಯುವರ್ ಟೈಮ್ ಇನ್ ಕ್ಯಾಲ್ಕುಲೇಷನ್. ಓಕೆ, ಫೈನ್. ಸೊ ಲಾಸ್ಟ್ ಪಾಯಿಂಟ್ ಆಫ್ ದಿ discussion for quadratic equations, basics and important formulas. ಈಗ the quadratic equation ax square plus bx plus c is equal to not equal. ಈ equation ax square plus bx plus c, it is factorizable. It is factorizable only, factorizable only when b square minus 4ac is greater than or equal to 0. Okay, so ಯಾವಾಗ ax square plus bx plus c ಅಂತ ಏನಿರುತ್ತಲ್ರಿ ಇದು, so when you can consider it is factorizable only when this condition is met. ಈ ಕಂಡೀಷನ್ ಇಂಪಾರ್ಟೆಂಟ್. ಈಗ ಇನ್ ಕೇಸ್ ಈ ಕಂಡೀಷನ್ ಡಿ, ಇನ್ ಕೇಸ್ ದ ಡಿಸ್ಕ್ರಿಮಿನೆಂಟ್ ಈಸ್ not equal to not greater than or equal to 0, ಆವಾಗ ನೀವು ಫ್ಯಾಕ್ಟರೈಸ್ ಮಾಡಕ್ಕೆ ಬರಂಗಿಲ್ಲ. ಓಕೆ, ಸೊ ದಿಸ್ ಈಸ್ ಆಲ್ಸೋ ಒನ್ ಇಂಪಾರ್ಟೆಂಟ್ ಥಿಂಗ್. ಅಂದರೆ ಒಂದು ಯಾವುದೋ ಈಕ್ವೇಷನ್ ಕೊಟ್ಬಿಡ್ತಾನೆ ಅವನ, ಸೊ ಕೊಟ್ಬಿಟ್ಟು ವೆದರ್ ಇಟ್ ಈಸ್ ಫ್ಯಾಕ್ಟರೈಸೇಬಲ್ ಆರ್ ನೋ ಅಂತ ಕೇಳಿ ಮಾಡ್ತಾನೆ. ಸೊ ಅವಾಗ ಅದನ್ನು ನೀವು ಫ್ಯಾಕ್ಟರೈಸ್ ಮಾಡ್ಕೊಂತ ಹಿಂಗೆ ರೂಟ್ಸ್ ಹಿಂಗೆ ಸ್ಪ್ಲಿಟಿಂಗ್ ಮಿಡಲ್ ಟರ್ಮ್ ಮಾಡಿ ಕಾಮನ್ ತೆಗೆದು ಕಂಡು ಹಿಡಿದು ಟೈಮ್ ವೇಸ್ಟ್ ಅಲ್ರಿ. ಸೊ ಇನ್ ದ್ಯಾಟ್ ಕೇಸ್ ಡೈರೆಕ್ಟ್ಲಿ ಕ್ಯಾಲ್ಕುಲೇಟ್ ಡಿ ಇಸ್ ಇಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac ಮಾಡಿಕೊಂಡು ಡೈರೆಕ್ಟ್ಲಿ ನೀವೇನು ಮಾಡ್ಬೋದ್ರಿ. So if it is greater than or equal to 0, you can say that it is
the given equation is factorizable. Okay, ಹೌದಾ? So friends, I hope you understood what all things ನಾವು ಇಲ್ಲಿ ಡಿಸ್ಕಸ್ ಮಾಡಿದ್ದೀವಿ ಅಂತಂದರೆ, ಸ್ಲೋಲಿ ಇಫ್ ಐ ವಾಂಟ್ ಟು ಗಿವ್ ಯು ಅ ರಿಕ್ಯಾಪ್ ಏನು ಮಾಡಿದ್ದೀವಿ ಅಂತಂದರೆ, ವಿ ಹ್ಯಾವ್ ಡಿಸ್ಕಸ್ಡ್. ಸೊ ಏನೇನು ಟಚ್ ಮಾಡಿವ್ರಿ ಇವತ್ತು ನಾವು? ಸೊ ವಿ ಹ್ಯಾವ್ ಟಚ್ಡ್ ಅಪಾನ್ ದಿ ಡೆಫಿನೇಷನ್ಸ್ ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಬೇಸಿಕ್ ಕಾನ್ಸೆಪ್ಟ್ಸ್ ಆ್ಯಂಡ್ ಇಂಪಾರ್ಟೆಂಟ್ ಫಾರ್ಮುಲಾನ ನಾವು ನೋಡಿದ್ದೀವಿ. ಸೊ ಇಲ್ಲಿ ನಾವು ಆಲ್ಮೋಸ್ಟ್ ಕವರ್ ಮಾಡಿದ್ದೇವೆ ರೀ, ಬಟ್ ವಿ ಹ್ಯಾವ್ ನಾಟ್ ಕವರ್ಡ್ ದ ಗ್ರಾಫಿಕಲ್ ಮೆಥಡ್ ಆಫ್ ಸಾಲ್ವಿಂಗ್ ಕ್ವಾಡ್ರಾಟಿಕ್ ಇಕ್ವೇಷನ್. ದಟ್ ವಿ ವಿಲ್ ಬಿ ಕವರಿಂಗ್ ಇನ್ ದ ಕಮಿಂಗ್ ಲೆಕ್ಚರ್ಸ್. ಓಕೆ, ಒಮ್ಮೆ ಆಗಂಗಿಲ್ಲ ಎಲ್ಲಾನು. ಸೊ ಟು ಫಾರ್ಮ್ ಅ ಕ್ವಾಡ್ರಾಟಿಕ್ ಇಕ್ವೇಷನ್ ವೆನ್ ದಿ ರೂಟ್ಸ್ ಆರ್ ಗಿವನ್ ಮಾಡಿದ್ದೀವಿ, ನೇಚರ್ ಆಫ್ ರೂಟ್ಸ್ ಆಫ್ ದಿ ಕ್ವಾಡ್ರಾಟಿಕ್ ಇಕ್ವೇಷನ್ ಮಾಡಿದ್ದೀವಿ, ರಿಲೇಷನ್ಶಿಪ್ ಬಿಟ್ವೀನ್ ದ ರೂಟ್ಸ್ ಆ್ಯಂಡ್ ದ ಕೋಎಫಿಷಿಯೆಂಟ್ಸ್ ಇದನ್ನು ಕವರ್ ಮಾಡಿದ್ವಿ, ಪ್ರಾಬ್ಲಮ್ಸ್ ಅದನ್ನು ಮಾಡ್ತಾ ಇದ್ವಿ ನೆಕ್ಸ್ಟ್ ಕಮ್ಮಿಂಗ್ ಸೀರೀಸ್ ಒಳಗೆ. ಇಕ್ವೇಷನ್ಸ್ ರೆಡ್ಯೂಸಿಬಲ್ ಟು ದಿ ಫಾರ್ಮ್ ax² + bx + c = 0. ಸೊ ಇದನ್ನು ನಾವೇನು ಮಾಡ್ತೀವಿ ಕಮ್ಮಿಂಗ್ ಕ್ಲಾಸಸ್ ಒಳಗೆ ಮಾಡ್ತೀವಿ. ಸಾಲ್ವಿಂಗ್ ಅ ಕ್ವಾಡ್ರಾಟಿಕ್ ಇಕ್ವೇಷನ್ ಬೈ ಅ ಫಾರ್ಮುಲಾ ಮೆಥಡ್. ಅದು ಫಾರ್ಮುಲಾ ನೋಡ್ಕೊಂಡಿವಿ ಹೆಂಗೆ ನಾವು ಕಂಡುಹಿಡ್ಕೋಬೇಕಂತೇಳಿ. ಓನ್ಲಿ ನಾವು ನ್ಯೂಮರಿಕಲ್ಸ್ ಮಾಡಬೇಕಾಗತ್ತೆ, ಸಾಲ್ವ್ ಮಾಡಬೇಕಾಗುತ್ತೆ. ಓಕೆ, ಸೊಲ್ಯೂಷನ್. ಸೊ ಇದನ್ನ ಏನು ಮಾಡೋಣ, ಎರಡು ಮಾಡೋಣ ರೀ ಹಿಂಗೆ. affected quadratic equation by factorization. ಸೊ ಫ್ಯಾಕ್ಟರೈಸೇಷನ್ನ ಹೆಂಗೆ ಮಾಡ್ಕೋಬೋದು ಅದನ್ನು ನಾವು ನೋಡೇವಿ. ಓಕೆ, ಸೊ ಮೇಜರ್ಲಿ ನಾವು ಆಲ್ಮೋಸ್ಟ್ ಸ್ವಲ್ಪ ಕವರ್ ಮಾಡೇವಿ. ಸೊ ಇನ್ ಕೇಸ್ ಇವು ಸ್ವಲ್ಪ ಏನದವ್ರಿ, ಇವು ದೀಸ್ ಆರ್ ಟಾಪಿಕ್ಸ್ ವಿಚ್ ಆರ್ ಟು ಬಿ ಡನ್ ಇನ್ ಅ ಸಪ್ರೇಟ್ ಸೀರೀಸ್, ಲೆಕ್ಚರ್ ಸೀರೀಸ್ ಅಲ್ಲಿ ಮಾಡ್ತೀನಿ. ನಾನು ಎಲ್ಲ ಒಂದರಾಗ ಕವರ್ ಮಾಡೋಕೆ ಆಗಲ್ಲ. ಸೊ ಇಟ್ ವಿಲ್ ಬಿ ವೆರಿ ಲೆಂತಿ. ಫೈನ್. ಸೊ ಗೈಸ್, ನಿಮಗೆ ಈ ಥರ ವಿಡಿಯೋ ಲೆಕ್ಚರ್ಸ್ನು ಮತ್ತು ಇನ್ನೂ ಬೇಕಂತಂದರೆ ಕಮೆಂಟ್ ಮಾಡಿರಿ ತೆಳಗೆ. ಆಮೇಲೆ ಏನೋ ಡೌಟ್ಸ್ ಇದ್ರೂ ಸಹಿತ ನೀವು ಅಲ್ಲಿ ಕಮೆಂಟ್ ಮಾಡಿದರೆ ನಾನು ಆದಷ್ಟು ಬೇಗ ಆನ್ಸರ್ ಮಾಡ್ತೀನಿ. ಸೊ ಈ ಥರ ನೆಕ್ಸ್ಟ್ ಕಮ್ಮಿಂಗ್ ಲೆಕ್ಚರ್ ಸೀರೀಸಿಗೆ ಸಪೋರ್ಟ್ ಮಾಡಿರಿ. ಆಮೇಲೆ ನಿಮಗೆ ಈ ವಿಡಿಯೋ ಲೈಕ್ ಆಗಿದ್ದರೆ ಲೈಕ್ ಮಾಡಿರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಆ್ಯಕ್ಚುಲಿ ನಾನೇನು ಮಾಡ್ತೀನಿ, I do some content on software, civil engineering softwares and everything, but ಏನೋ ಸ್ವಲ್ಪ ನಮಗೂ ಕಲಿಸಿದ್ದೀವಿ, ಸ್ಟೂಡೆಂಟ್ಸಿಗೆ ಯೂಸ್ ಆಗಲಿ, ರೈಟ್ ಕಂಟೆಂಟ್ ಸಿಗಲಿ ಅಂತೇಳಿ ಅಂದ್ಕೊಂಡು. ಸೊ ಈ ಥರ ನಾನು ಐ ಕಮ್ ಅಪ್ ವಿತ್ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಟೆಕ್ನಿಕಲ್ ಪಾರ್ಟನ್ನು ತಂದಿದ್ದೀನಿ. ಫೈನ್. ಸೊ ಆಲ್ ದಿ ಬೆಸ್ಟ್ ಗೈಸ್. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸೊ ಈ ಥರ ಎಲ್ಲ ಫಸ್ಟ್ ಇದನ್ನು ನಾನು ಆಲ್ರೆಡಿ ಈ PDF ಅನ್ನು ನಾನು ಏನು ಮಾಡ್ತೀನಿ ತೆಳಗೆ ಅಟ್ಯಾಚ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಯಾರಿಗೆ ಬೇಕೋ ಡೌನ್ಲೋಡ್ ಮಾಡ್ಕೊಳ್ರಿ. ಏನಾರ ಡೌಟ್ಸ್ ಇದ್ದರೆ ಮತ್ತೆ ನೀವು ನನಗೆ ಕಮೆಂಟ್ ಮಾಡಿರಿ. ಓಕೆ, ಥ್ಯಾಂಕ್ ಯು.